ಆತ್ಮೀಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರೇ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ರವರ ಶಿಕ್ಷಕರ ನಿಯೋಜನೆಗಳು ಡೆಪ್ಯುಟೇಷನ್ ಮಾರ್ಗಸೂಚಿಯ ಪ್ರಮುಖ ಅಂಶಗಳು ನಿಮಗೆ ತಿಳಿದಿದೆಯೇ? ಈ ಒಂದು ಮಾಹಿತಿಯನ್ನ ಅಂದರೆ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರ ನಿಯೋಜನೆಯ ಪ್ರಮುಖ ಅಂಶಗಳ ಮಾರ್ಗಸೂಚಿಗಳನ್ನು ನಾವು ತಿಳಿಯಬೇಕಾದರೆ ನಮ್ಮ ಸ್ಕೂಲ್ ಇನ್ಫೋ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿರುವ ಬೆಲ್ ಬಟನ್ ಅನ್ನು ಒತ್ತುವುದರ ಮೂಲಕ ಈ ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನಿಯೋಜನೆ ಮತ್ತು ಮಾರ್ಗಸೂಚಿಗಳು ಪ್ರಮುಖ ಅಂಶಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನುವಂಥ ಮಾತುಗಳನ್ನ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಒಂದೊಂದು ಅಂಶಗಳನ್ನ ತಿಳಿದುಕೊಳ್ಳೋಣ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನಿಯೋಜನೆಗಳ ಹಾಗೂ ಡೆಪ್ಯುಟೇಷನ್ ಮಾರ್ಗಸೂಚಿಗಳ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಒಂದೊಂದಾಗಿ ನೋಡೋಣಂತೆ. ಶಿಕ್ಷಕರ ನಿಯೋಜನೆಗೆ ಸಂಬಂಧಿಸಿದಂತೆ ಪ್ರಮುಖ ಮಾರ್ಗಸೂಚಿಗಳಲ್ಲಿ ಮೊದಲನೆಯದಾಗಿ ನಿಯೋಜನೆಯ ಮೂಲ ಉದ್ದೇಶ ಮತ್ತು ನಿರ್ಬಂಧಗಳು. ಈ ಯೋಜನೆ ಯಾಕೆ ಮಾಡಬೇಕು ಮತ್ತು ಎಲ್ಲಿಗೆ ಈ ನಿಯೋಜನೆ ನಿರ್ಬಂಧ ಇದೆ ಅನ್ನುವಂಥ ಮಾಹಿತಿಯನ್ನ ನಾನು ಈ ಮೂಲಕ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಶೈಕ್ಷಣಿಕ ಹಿತದೃಷ್ಟಿಯಿಂದ ನಿಯೋಜನೆಯನ್ನ ಬಳಸಬಹುದು. ಅಂದರೆ ಶಿಕ್ಷಕರ ನಿಯೋಜನೆ ಕೇವಲ ಶೈಕ್ಷಣಿಕ ಮಟ್ಟದ ಉನ್ನತೀಕರಣಕ್ಕೆ ಹಾಗೂ ಮಕ್ಕಳ ಅನುಕೂಲಕ್ಕೆ ಮಾತ್ರ ಇರಬೇಕು. ಅದನ್ನು ವರ್ಗಾವಣೆ ಪರ್ಯಾಯವಾಗಿ ಬಳಸುವಂತೆ ಇಲ್ಲ. ಅದೇ ರೀತಿಯಾಗಿ ಶಿಕ್ಷಕರ ಸ್ವಂತ ಅನುಕೂಲಕ್ಕೆ ಏನಾದರೂ ನಿಯೋಜನೆಗೊಂಡ್ರೆ ಅದು ನಿಷೇಧ ಇದೆ. ಶಿಕ್ಷಕರ ವೈಯಕ್ತಿಕ ಅನುಕೂಲಕ್ಕಾಗಿ ಯಾವುದೇ ನಿಯೋಜನೆಗಳನ್ನು ಮಾಡುವಂತಿಲ್ಲ ಮತ್ತು ಅಡ್ಡ ನಿಯೋಜನೆಗೆ ಕ್ರಾಸ್ ಡೆಪ್ಯುಟೇಷನ್ಗೆ ಅವಕಾಶವಿರುವುದಿಲ್ಲ. ಪ್ರದೇಶವಾರು ನಿರ್ಬಂಧ ಇದೆ. ಗ್ರಾಮಾಂತರ ಪ್ರದೇಶಗಳ ಶಾಲೆಗಳಿಂದ ನಗರ ಟೌನ್ ಶಾಲೆಗಳಿಗೆ ನಿಯೋಜನೆಯನ್ನು ಮಾಡುವಂತಿಲ್ಲ. ಡಾಕ್ಟರ್ ನಂಜುಂಡಪ್ಪ ವರದಿಯನ್ವಯ ಗುರುತಿಸಲಾದಂತಹ 114 ತಾಲೂಕು ಹಿಂದುಳಿದ ತಾಲೂಕುಗಳಿಂದ ಮುಂದುವರಿದ ತಾಲೂಕುಗಳಿಗೆ ಶಿಕ್ಷಕರನ್ನು ನಿಯೋಜಿಸುವಂತಿಲ್ಲ. ಬೋಧಕೇತರ ಕೆಲಸಗಳಿಗೆ ನಿಷೇಧವಾಗಿದೆ. ಬೋಧಕೇತರ ಯಾವ್ಯಾವುದು ಕೆಲಸಗಳಿದ್ದಾವೆ, ಅದು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು ಮತ್ತು ಬೇರೆ ಬೇರೆ ಕೆಲಸಗಳು ಕೂಡ ನಿಷೇಧ ಇದೆ. ಹಾಗೆ ನಿಯೋಜನೆಯ ಅಧಿಕಾರ ಮತ್ತು ಕಾಲಮಿತಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಏನೆಲ್ಲ ನಿಯೋಜನೆ ಅಧಿಕಾರ ಯಾವೆಲ್ಲ ಅಧಿಕಾರಗಳನ್ನು ಹೊಂದಿರಬಹುದು ಮತ್ತು ಯಾವೆಲ್ಲ ಕಾಲಮಿತಿಯನ್ನು ಹೊಂದಿರಬಹುದು ಅಂತಂದ್ರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಹೆರಿಗೆ ರಜೆ ಪ್ರಕರಣಗಳು ಸೇರಿದಂತೆ ಇತರೆ ಪ್ರಕರಣಗಳಲ್ಲಿ ಗರಿಷ್ಠ 3 ತಿಂಗಳವರೆಗೆ ನಿಯೋಜನೆಯನ್ನ ಗೊಳಿಸಬಹುದಾಗಿದೆ. ಅದರ ಜೊತೆಗೆ ಇನ್ನೊಂದಿಷ್ಟು ಪ್ರಕರಣ ಗರಿಷ್ಠ 3 ತಿಂಗಳವರೆಗೆ ನಿಯೋಜನೆಯನ್ನ ಮಾಡಬಹುದಾಗಿದೆ. ಅದರ ಜೊತೆಗೆ ಉಪನಿರ್ದೇಶಕರು ಅಂದರೆ ಅಗತ್ಯವಿದ್ದಲ್ಲಿ ಏನು ಬ್ಲಾಕ್ ಎಜುಕೇಶನ್ ಆಫೀಸರ್ 3 ತಿಂಗಳವರೆಗೆ ನಿಯೋಜನೆಯನ್ನು ಮಾಡಿರ್ತಾರೆ ಅದನ್ನು ಇನ್ನೂ ಮುಂದಿನ ಹೆಚ್ಚುವರಿ 3 ತಿಂಗಳವರೆಗೆ ನಿಯೋಜನೆಯನ್ನು ವಿಸ್ತರಿಸಬಹುದು. ಅದರ ಜೊತೆಗೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಮಾಡಿದ ಎಲ್ಲಾ ನಿಯೋಜನೆಗಳಿಗೆ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆಯವರ ಅನುಮೋದನೆ ಕಡ್ಡಾಯವಾಗಿರುತ್ತದೆ. ದೀರ್ಘವಾಗಿ ನಿಯೋಜನೆ ಮಾಡಬೇಕಾದ್ರೆ 6 ತಿಂಗಳುಗಳಿಗಿಂತ ಹೆಚ್ಚಿನ ಅವಧಿಯ ನಿಯೋಜನೆ ಅಗತ್ಯವಿದ್ದಲ್ಲಿ ವಿವರಗಳನ್ನು ದ್ವಿಪ್ರತಿಯಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಅಂದರೆ ಸಿಇಒ ರವರ ಸಾಹೇಬರಿಗೆ ಮುಖಾಂತರ ಅನುಮೋದನೆಯನ್ನ ಪಡೆದುಕೊಂಡು ಅವರನ್ನ ನಿಯೋಜನೆಯನ್ನ ಗೊಳಿಸಬಹುದು ಅನ್ನುವಂತ ಮಾತುಗಳನ್ನ ಪೂರ್ವಾನುಮೋದನೆ ಪಡೆಯಲೇಬೇಕು ಅನ್ನುವಂತ ಮಾತನ್ನ ಗಮನದಲ್ಲಿಡಬೇಕಾಗ್ತದೆ. ಅದರ ಜೊತೆಗೆ 3ನೇ ಮಾರ್ಗಸೂಚಿಯ 3ನೇ ಅಂಶ ವೃಂದ ಮತ್ತು ವ್ಯಾಪ್ತಿ. ಯಾವ ವೃಂದದವರಿಗೆ ಯಾವ ಎಲ್ಲ ವ್ಯಾಪ್ತಿಗಳ ಒಳಗಡೆ ನಾವು ನಿಯೋಜನೆಯನ್ನು ಕೊಡಬಹುದು ಅನ್ನುವಂಥ ಮಾತನ್ನು ತಿಳ್ಕೊಳ್ಬೇಕಾದ್ರೆ ನಿಯೋಜನೆಗಳನ್ನು ಆಯಾ ಕೆಡಗಳ ಒಳಗೆ ಮಾತ್ರ ಮಾಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ಜಿಲ್ಲಾ ಮಟ್ಟದಲ್ಲಿರುವುದರಿಂದ ಆ ಜಿಲ್ಲೆಯ ಒಳಗೂ ಮತ್ತು ಪ್ರೌಢಶಾಲಾ ಶಿಕ್ಷಕ ವೃಂದ ವಿಭಾಗೀಯ ಮಟ್ಟದಲ್ಲಿರುವುದರಿಂದ ಜಿಲ್ಲೆ ಮತ್ತು ವಿಭಾಗದೊಳಗೂ ನಿಯೋಜನೆಯನ್ನು ಮಾಡಬಹುದಾಗಿದೆ. ಅದರ ಜೊತೆಗೆ ಈ ದಾಖಲಾತಿ ಮತ್ತು ನಿರ್ವಹಣೆ. ಯಾವೆಲ್ಲ ಶಿಕ್ಷಕರು ಪ್ರಾಥಮಿಕ ಆಗಿರ್ಬೋದು ಪ್ರೌಢ ಶಿಕ್ಷಕರಾಗಿರ್ಬೋದು ದಾಖಲಾತಿಯನ್ನ ಹಾಗೂ ನಿರ್ವಹಣೆಯನ್ನ ಈ ನಿಯೋಜನೆಗೊಂಡಿರುವ ನಿರ್ವಹಣೆ ಹೇಗೆ ಮಾಡಬೇಕಂದ್ರೆ ಪ್ರತಿ ಕಚೇರಿಯನ್ನು ನಿಯೋಜನೆಗೆ ಸಂಬಂಧಿಸಿದಂತೆ ನಿಗದಿತ ನಮೂನೆ 1 ನಿಯೋಜನೆ ವಹಿಯನ್ನು ರಿಜಿಸ್ಟರ್ ಕಡ್ಡಾಯವಾಗಿ ನಿರ್ವಹಿಸಬೇಕು.
ಪ್ರತಿಯೊಂದು ಸಕಾರಣವಿಲ್ಲದೆ ಅದನ್ನು ನಮೂದಿಸಿದ ಅಧಿಕಾರಿಗಳು ದೃಢೀಕರಿಸಬೇಕು ಅನ್ನುವಂತ ಮಾತುಗಳನ್ನು ಕೂಡ ಈ ಒಂದು ದಾಖಲಾತಿ ಮತ್ತು ನಿರ್ವಹಣೆಯ 4ನೇ ಅಂಶದಲ್ಲಿ ನಾವು ಇದನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ 5ನೇ ಅಂಶ ನಿಯೋಜನೆಯ ರದ್ದತಿ ಮತ್ತು ಮರು ಹಾಜರಾತಿ. ಯಾವಾಗ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರು ಹೋಗಿದ್ದಾರೆ, ಅದು ಯಾವಾಗ ರದ್ದಾಗುತ್ತೆ ಮತ್ತು ಮರು ಹಾಜರಾತಿ ಯಾವಾಗ ಆಗ್ಬೋದು ಅನ್ನುವಂತ ನಾವು 5ನೇ ಅಂಶದಲ್ಲಿ ತಿಳಿದುಕೊಳ್ಳಬೇಕಾಗಿದೆ. ಎಲ್ಲಾ ನಿಯೋಜನೆಗಳು ಕಡ್ಡಾಯವಾಗಿ ಶೈಕ್ಷಣಿಕ ವರ್ಷದ ಕೊನೆಯ ದಿನದಂದು ಸ್ವಯಂಚಾಲಿತವಾಗಿ ರದ್ದಾಗುತ್ತವೆ. ಶೈಕ್ಷಣಿಕ ವರ್ಷದ ಕೊನೆಯ ದಿನ ಅಂದ್ರೆ ಮಾರ್ಚ್ 31 ಆಗಿರುತ್ತದೆ. ವರ್ಷದ ಕೊನೆಯ ದಿನದಂದು ಆಯಾ ಶಿಕ್ಷಕರು ಕಡ್ಡಾಯವಾಗಿ ತಮ್ಮ ಮೂಲ ಶಾಲೆಗೆ ಮರಳಿ ವರದಿಯನ್ನ ವರದಿ ಮಾಡಿಕೊಂಡು ಹಾಜರಾಗಬೇಕಾಗಿದೆ. ಹಾಗಾಗಿ ಯಾವುದೆಲ್ಲ ಯೋಜನೆ ಕೊಟ್ಟಿರುವ ಶಿಕ್ಷಕರು ಅವರು ಮಾರ್ಚ್ 31 ಕಡ್ಡಾಯವಾಗಿ ಹಾಜರಾಗಬೇಕು. ಇಲಾಖೆ ಇತ್ತೀಚಿನ ತಿದ್ದುಪಡಿಗಳು ಮತ್ತು ಕಟ್ಟುನಿಟ್ಟಿನ ಅಂಶಗಳನ್ನು ಕೂಡ ಅನುಪಾಲನೆ ಮಾಡಬೇಕು. ಹೊಣೆಗಾರಿಕೆ ಯಾವುದೇ ಸಕಾರಣವಿಲ್ಲದೆ ನಿಯಮಬಾಹಿರವಾಗಿ ಮತ್ತು ವ್ಯಾಪ್ತಿ ಮೀರಿ ನಿಯೋಜನೆಗಳನ್ನು ಮಾಡುವ ಅಧಿಕಾರಿಗಳ ವಿರುದ್ಧ ಕಡ್ಡಾಯವಾಗಿ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು. ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗಿ ಮಾನ್ಯ ಉಪನಿರ್ದೇಶಕರು, ಮಾನ್ಯ PO